ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಈಶ್ವರಿ ಸರಿಯಾಗಿ ಒಂದು ಪ್ಲ್ಯಾನನ್ನು ಮಾಡಿರ್ತಾರೆ. ಹೇಗಾದರೂ ಮಾಡಿ ಕಣ್ಮಣಿನ ಮದುವೆ ಮಾಡಿಬಿಟ್ರೆ ತನಗೂ ಆಸ್ತಿ ದುಡ್ಡು ಬರುತ್ತೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಹುಡುಗನ ಕಡೆಯವ್ರ ಹತ್ರ ಇಲ್ಲದ ಸಲ್ಲದನ್ನು ಹೇಳಿರ್ತಾರೆ. ಆಗ ಹುಡುಗನ ತಾಯಿ ಅಂತೂ ಕೊನೆಗೂ ನಮಗೆ ನಮ್ಮ ಪಾಲಿಗೆ ಆಸ್ತಿ ಬರುತ್ತೆ, ಶಿವರಾಮೇಗೌಡ್ರೆ ಏನಂದರೆ ಏನೋ ಅವ್ರ ಹತ್ರ ದುಡ್ಡಿನ ಕುಬೇರವರು ಅವ್ರ ಮಗಳನ್ನ ಮದುವೆ ಮಾಡಿ ಕೊಡ್ತಾರೆ ಅಂದಮೇಲೆ ಖಂಡಿತವಾಗ್ಲೂ ಅವಳ ಪಾಲಿಗೆ ಅರ್ಧ ಆಸ್ತಿ ಸಿಗುತ್ತೆ. ಆ ಈಶ್ವರಿ ನಮಗೆ ಮಾತು ಕೊಟ್ಟಿದ್ದಾಳೆ ಅಂದಮೇಲೆ ಎಲ್ಲ ಒಳ್ಳೇದಾಗುತ್ತೆ ಕಣೋ, ಇನ್ಮೇಲೆ ನಾವು ಕುಬೇರ ಆಗ್ಬೋದು ಕಣೋ ಅಂತ ಹುಡುಗನ ತಾಯಿ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ಸುಭಾಷ್ ಕೂಡ ಅಲ್ಲವ್ವ, ನೀನು ಈ ರೀತಿ ಮಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ಬಲೆ ಕಣವ್ವ, ನೀನು ಸರಿಯಾಗಿ ಪ್ಲ್ಯಾನ್ ಮಾಡಿದ್ಯಾ. ಅತ್ತನೂ ಕೂಡ ಇತ್ತ, ಎರಡು ಕಡೆನೇ ಗೊತ್ತಾಗಲ್ಲ. ಅಲ್ಲ, ಒಟ್ಟಿನಲ್ಲಿ ಈ ಕಣ್ಮಣಿನ ಮದುವೆ ಆಗೋದ್ರಲ್ಲಿ ನಮ್ಗೆ ಎಷ್ಟೊಂದು ಲಾಭ ಇರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲವ್ವ ಅಂತ ಸುಭಾಷ್ ಹೇಳ್ತಾರೆ. ಸುಭಾಷ್, ಇನ್ನೂ ಕಾಲ ಇದೆ ಕಣೋ, ಈಗಲೇ ಏನು ಮಾತಾಡೋಕ್ಕಾಗಲ್ಲ. ಮೊದಲು ಆ ಕಣ್ಮಣಿ ಮದುವೆ ಆಗಲಿ, ಆಮೇಲೆ ನಮ್ಗೆ ಹಬ್ಬದೂಟ ಕಣ್ಲಾ, ಹಬ್ಬದೂಟ ಅಂತ ಈಶ್ವರಿ ಖುಷಿಯಿಂದ ನಗ್ತಾ ಇರ್ತಾರೆ. ಅವನಿಗೆ ಸರಿಯಾಗಿ ಗೂಟ ಇಡ್ತಾ ಇದೆಯಾ ನೀನು ಅಂತ ಹೇಳ್ತಾರೆ. ನೋಡ್ಲಾ ಸುಭಾಷ, ನೋಡು, ಈ ವಿಷಯ ಯಾರಿಗೆ ಕೂಡ ಗೊತ್ತಿಲ್ಲ, ನನ್ನ ಮತ್ತೆ ನಿನಗೆ ಬಿಟ್ರೆ. ಅದು ಅಲ್ಲದೆ ಆ ಶಿವರಾಮೇಗೌಡನಿಂದ ನಮ್ಗೆ ಆಸ್ತಿ ಅಂತೂ ಸಿಗೋಕ್ಕಿಲ್ಲ ಕಣ್ಲಾ. ಈ ರೀತಿಯಿಂದನಾದರೂ ಆಸ್ತಿ ಪಡ್ಕೊಳ್ಳೇಬೇಕಲ್ಲ. ಆ ಕಣ್ಮಣಿನ ಇಟ್ಕೊಂಡು ಹೇಗೆ ಆಟ ಆಡಿಸ್ತೀನಿ ನೋಡ್ತಾ ಇರೋ, ಆಮೇಲೆ ನಮ್ಮ ಪಾಲಿಗೆ ಬರಬೇಕಾದ ಆಸ್ತಿ ತಾನಾಗೇ ಬರುತ್ತೆ ಅಂತ ಈಶ್ವರಿ ನಗ್ತಾರೆ. ಹೌದವ್ವ, ಖಂಡಿತವಾಗ್ಲೂ ನೀನು ಹೇಳ್ತಾ ಇರೋದು ಕೇಳ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಆ ಕಣ್ಮಣಿ ಆದಷ್ಟು ಬೇಗ ಮದುವೆ ಆದರೆ ನಮ್ಮ ಪ್ಲ್ಯಾನು ಕೂಡ ವರ್ಕೌಟ್ ಆಗುತ್ತೆ ಅಂತ ಸುಭಾಷ್ ಹೇಳ್ತಾನೆ. ಆಗ ಈಶ್ವರಿ, ನೋಡ್ಲಾ ಸುಭಾಷ್, ನೀನು ಯಾವುದೇ ಕಾರಣಕ್ಕೂ ಊರ ಕಡೆ ಬರಬೇಡ. ಒಂದು ವೇಳೆ ನೀನು ಶಿವರಾಮನ ಕಣ್ಣಿ ಬಿದ್ದರೆ ಯಾವುದೇ ಕಾರಣಕ್ಕೂ ಅವನಂತೂ ಸುಮ್ಮನೆ ಇರೋಕ್ಕಿಲ್ಲ. ಸ್ವಲ್ಪ ಜೋಪಾನವಾಗಿರೋ, ಅರ್ಥ ಆಯ್ತಾ ಇಲ್ಲ ಅಂತ ಹೇಳ್ತಾರೆ. ಅವ್ವ, ನೀನೇನು ಯೋಚನೆ ಮಾಡಿಬಿಡವ್ವ, ನೀನಿರುವಾಗ ನನಗೆ ಯಾಕೆ ಚಿಂತೆ, ನೋಡ್ತಾ ಇರೋ, ಇನ್ಮೇಲೆ ನಾವು ದುಡ್ಡು ಎಣಿಸೋದೊಂದೇ ಬಾಕಿ ಅಂತ ಹೇಳಿ ಈ ಕಡೆ ಸುಭಾಷ್ ನಗ್ತಾ ಇರ್ತಾರೆ. ಸರಿ, ಈಗಾಗಲೇ ಸಾನೆ ಹೊತ್ತಾಗಿತ್ತು, ನಾನು ಮನೆ ಕಡೆ ಹೋಗ್ತೀನಿ, ನೀನು ಜೋಪಾನ ಅಂತ ಈಶ್ವರಿ ಸುಭಾಷ್ಗೆ ಹೇಳಿ ಅಲ್ಲಿಂದ ಹೊರಡ್ತಾರೆ. ಕಾಲೇಜ್ನಲ್ಲಿ ವಿದ್ಯಾ ತುಂಬಾ ಭಯ ಪಡ್ತಾ ಇರ್ತಾರೆ. ಆಗ ಅವ್ರ ಗೆಳತಿಯರು, ಅಲ್ಲ ವಿದ್ಯಾ, ನಾಳೆ ನಿನ್ನ ಮಾವನ ಪರವಾಗಿ ನೀನು ಮಾತಾಡಬೇಕು, ಹೇಗೆ ಮಾತಾಡ್ತೀಯಾ ಅಂತ ಕೇಳ್ತಾರೆ. ಅದೇ ಭಯ ಆಗ್ತಾಯಿದೆ ಕಣ್ರೆ, ಏನು ಮಾತಾಡೋದು ಅಂತ ಕೂಡ ಗೊತ್ತಾಗ್ತಾ ಇಲ್ಲ, ನಾನು ಎಲ್ಲಿ ತಪ್ಪು ಮಾತಾಡ್ತೀನೋ ಅಂತ ತುಂಬ ಸಾನೇ ಭಯ ಆಗ್ತೈತೆ. ಇಷ್ಟು ದಿನ ಆ ಥರ ಇರಲಿಲ್ಲ, ಈಗ ಒಂಥರ ಮಾವ ಹತ್ರ ಬಂದ್ರೇ ಏನೋ ಒಂಥರ ಭಯ ಆಗ್ತಾಯಿದೆ ಅಂತ ವಿದ್ಯಾ ಹೇಳ್ತಾರೆ. ಅದಕ್ಕೆ ಎಲ್ಲ ಪ್ರಿಪ್ರೇಷನು ಮಾಡ್ಕೋಬೇಕು, ಮನೆಗೆ ಹೋಗ್ತೀನಿ ನಾನು, ಈಗಾಗಲೇ ಲೇಟ್ ಆಯಿತು ಅಂತ ವಿದ್ಯಾ ಮನೆ ಕಡೆ ಬರ್ತಾರೆ. ಅದೇ ರೀತಿ ವಿದ್ಯಾ ಅಡುಗೆನೂ ಕೂಡ ಮಾಡ್ತಾರೆ. ಈ ಕಡೆ ಭದ್ರನೂ ಕೂಡ ಒಬ್ಬೊಬ್ಬರೇ ಮಾತಾಡ್ಕೊಂಡು, ಲೇ ಭದ್ರ, ನಿನ್ನ ಥರ ಅಡುಗೆ ಮಾಡೋರು ಯಾರೂ ಇಲ್ಲ ಅನಿಸುತ್ತೆ, ಇವತ್ತು ನೀನು ಮಾಡಿರೋ ಅಡುಗೆ ನೋಡ್ತಾ ಇದ್ರೆ ಆಹಾ ಘಮ ಅಂತ ಇದೆ, ಎಲ್ಲರೂ ವಾಸನೆಯಲ್ಲೇ ಕಳೆದೋಗ್ಬೇಕು ಆ ಥರ ಇದೆ. ಅಲ್ಲ, ಈ ವಾಸನೆಯಲ್ಲೇ ಹೊಟ್ಟೆ ತುಂಬ್ಕೋಬೋದು, ಇನ್ನು ಊಟ ಬೇಕಾ? ಅಬ್ಬಾ, ಎಷ್ಟು ಸ್ಮೆಲ್ ಬರ್ತಾ ಇದೆ, ವಾವ್, ನಾನು ಮಾಡಿರೋ ಅಡುಗೆನ ಈಗ ಬೇಗನೆ ಊಟ ತಿನ್ನಬೇಕು, ಮೊದಲು ಕೈ ತೊಳ್ಕೊಂಡು ಬಡಬಡ ಅಂತ ಊಟ ತಿನ್ನಬೇಕು ಅಂತ ಹೇಳಿ ಭದ್ರ ಹೊರಗಡೆ ಹೋಗ್ತಾರೆ. ಆಗ ವಿದ್ಯಾ, ಅಲ್ಲ, ಇಷ್ಟೊಂದು ಘಮ ಅಂತ ಬರ್ತಾ ಇದೆಯಲ್ಲ, ಸ್ವಲ್ಪ ಟೇಸ್ಟ್ ನೋಡೋಣ ಅಂತ ವಿದ್ಯಾ ಬಂದು ಭದ್ರನ ಅಡುಗೆ ಟೇಸ್ಟ್ ನೋಡ್ತಾರೆ. ಇದೇನಿದು, ಉಪ್ಪಿಲ್ಲ, ಖಾರ ಇಲ್ಲ, ಏನೂ ಇಲ್ಲ, ಇದಕ್ಕೊಂದು ಸ್ವಲ್ಪನೂ ಉಪ್ಪು ಹಾಕಿಲ್ಲ, ಖಾರನೂ ಇಲ್ವಲ್ಲ, ಇದು ಹೇಗೆ ತಿಂತಾರೆ ಪಾಪ, ತುಂಬಾ ಹೊಟ್ಟೆ ಹಸ್ಕೊಂಡಿದ್ದಾರೆ. ಆದರೆ ಈ ಊಟ ನೋಡಿದರೆ, ಈ ಸಾಂಬಾರು ನೋಡಿದರೆ ಖಂಡಿತವಾಗ್ಲೂ ಅವ್ರು ಊಟ ತಿನ್ನಲ್ಲ, ಏನಾದರೂ ಮಾಡಲೇಬೇಕಲ್ಲ ಅಂತ ವಿದ್ಯಾ ಯೋಚನೆ ಮಾಡ್ತಾ ಇರ್ತಾರೆ. ಆಗ ವಿದ್ಯಾ ತಾನು ಮಾಡಿರೋ ಅಡುಗೆನೂ ಕೂಡ ಆ ಸಾಂಬಾರು ಮತ್ತು ಈ ಸಾಂಬಾರು ಮಿಕ್ಸ್ ಮಾಡ್ತಾರೆ. ಆಗ ವಿದ್ಯಾ ಟೇಸ್ಟ್ ನೋಡ್ತಾರೆ, ಅಬ್ಬಾ, ಅದ್ಭುತವಾಗಿದೆ ಟೇಸ್ಟು, ಈಗ ಗೌಡ್ರು ಸಾನೇ ಚೆನ್ನಾಗಿ ಊಟ ಮಾಡಲಿ ಅಂತ ವಿದ್ಯಾ ಈ ಕಡೆ ಬರ್ತಾರೆ. ಆಗ ಭದ್ರ ಬಂದ್ಬಿಟ್ಟು, ಲೇ ಭದ್ರ, ನಿನ್ನ ಊಟ ನಿನಗೋಸ್ಕರ ಕಾಯ್ತಾ ಇದೆ ಕಣ್ಲ, ಇವತ್ತು ಅದು ಏನಾದರೂ ಸರಿ ದಡಕ್ಕಾಗಿ ತಿನ್ನಬೇಕು, ಗಡಕ್ಕಾಗಿ ತೆಗಬೇಕು ಅಂತ ಹೇಳಿ ತಟ್ಟೆಗೆ ಅನ್ನ ಹಾಕ್ಕೊಂಡು ಸಾರನ್ನು ಸುರ್ಕೊತಾರೆ. ಆಗ ಒಂದು ತುತ್ತು ತಿಂದು, ಹಬ್ಬಬ್ಬಬ್ಬಬ್ಬಬ್ಬ, ಇದು ಏನು ಅಮೃತ ಥರ ಇದೆಯಲ್ಲ, ಲೇ ಭದ್ರ, ನೀನು ಸಾಮಾನ್ಯದವನಲ್ಲ ಕಣೋ, ನೀನು ಇದೇ ರೀತಿ ಅಡುಗೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಮುಂದೊಂದು ದಿನ ಕುಕ್ ಆಗಿಬಿಡ್ತೀಯ ಅಂತ ಹೇಳಿ ಖುಷಿಯಿಂದ ಊಟನ ತುಂಬ ಖುಷಿಯಾಗಿ ಊಟ ತಿಂತಾ ಇರ್ತಾರೆ. ಅಬ್ಬಬ್ಬಬ್ಬಾ, ಇನ್ನೂ ಅನ್ನ ತಿನ್ನಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿ ಸಾರನ್ನು ಕುಡಿತಾ ಇರ್ತಾರೆ. ಅದನ್ನು ನೋಡಿಬಿಟ್ಟು ವಿದ್ಯಾಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಪಕ್ಕದಲ್ಲೇ ವಿದ್ಯಾ ಕೂತ್ಕೊಂಡು ನೋಡ್ತಾ ಇರೋದನ್ನು ನೋಡಿಬಿಟ್ಟು ಬೇರೆಯವರಿಗೂ ಬೇಕಾದರೂ ತೊಗೋಬೋದು, ಆದರೆ ನೋಡಿಬಿಟ್ಟು ಹೊಟ್ಟೆಗಿಟ್ಟ ಹಾಳಾಗಬಾರ್ದು
ಆಗಬಾರ್ದು ನನಗೆ ಅಂತ. ಲೇ ಭದ್ರ, ಬೇಕಾದರೆ ತಗೊಳಕ್ಕೆ ಹೇಳು, ಅದು ಬಿಟ್ಟು ನೋಡಿಬಿಟ್ಟು ಆಮೇಲೆ ನಾನು ಹೊಟ್ಟೆಗಿಟ್ಟೆ ಕೆಟ್ಟೋಗ್ಬಿಟ್ರೆ ನಾನು ಮಾತ್ರ ಸುಮ್ಮನೆ ಇರೋಕ್ಕಿಲ್ಲ ಅಂತ ಭದ್ರ ಹೇಳ್ತಾ ಇರ್ತಾರೆ. ಆಗ ವಿದ್ಯೆಗೆ ನಗು ಬರ್ತಾ ಇರುತ್ತೆ, ಯಾಕಂದರೆ ವಿದ್ಯೆ ಹಾಕಿರೋ ಸಾಂಬಾರದು, ಆದರೆ ಭದ್ರಗೆ ಗೊತ್ತೇ ಇರಲ್ಲ. ಭದ್ರ ಊಟ ತಿಂತಾ ಇರುವಾಗ ಕೊನೆಯಲ್ಲಿ ತರಕಾರಿಗಳು ಸಿಗುತ್ತೆ. ಅದನ್ನು ನೋಡಿಬಿಟ್ಟು ಈ ಕಡೆ ಭದ್ರ, ಇದೇನಿದು, ನಾನು ಸಾಂಬಾರಿಗೆ ತರಕಾರಿ ಹಾಕಿಲ್ಲ, ಇದೇ ಬಂತು ಅಷ್ಟಕ್ಕೂ ಅಂತ ಇಲ್ಲಿ ವಿದ್ಯೆನ ನೋಡ್ತಾ ಇರ್ತಾರೆ. ಆಗ ವಿದ್ಯೆ ಬಡಬಡ ಅಂತ ತನ್ನ ತಟ್ಟೆ ನೋಡಿಕೊಂಡು ಊಟ ತಿಂತಾರೆ. ಅಲ್ಲ ಲೇ ಭದ್ರ, ಇಲ್ಲೇನೋ ಮಿಸ್ ಹೊಡಿತಾಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ವಿದ್ಯಾ ನೋಡಿದಾಗ, ನನ್ನನ್ನು ಯಾಕೆ ನೋಡ್ತಾ ಇದ್ದೀರಾ, ಅಷ್ಟಕ್ಕೂ ನಾನೇನು ಮಾಡಿದ್ದೆ, ಅಡುಗೆ ಮಾಡಿದವ್ರು ನೀವು, ಏನೇನು ಹಾಕಿದ್ದೀರಾ ಅಂತ ನಿಮಗೆ ಗೊತ್ತಿರಬೇಕು, ನನ್ನನ್ನು ಯಾಕೆ ನೋಡ್ತಾ ಇದ್ದೀರಾ ಅಂತ ಹೇಳಿ ವಿದ್ಯಾ ಊಟ ತಿಂತಾ ಇರ್ತಾರೆ. ಆಗ ಭದ್ರಗೆ ಅನುಮಾನ ಬರ್ತಾ ಇರುತ್ತೆ, ಇದು ಸಾಮಾನ್ಯವಾದ ಕುಳ್ಳಿ ಅಲ್ಲ, ಇದು ಇವಳನ್ನ ನಂಬೋದು ತುಂಬಾ ಡೇಂಜರ್, ಇವಳು ಏನಾದರೂ ಮಾಡಿರ್ಬೋದಾ, ಇಲ್ಲ ಅಂದರೆ ಅಡುಗೆ ಮಾಡಿದವ್ನು ನನಗೆ ಅಲ್ಲ ಅಷ್ಟು ಯೋಚನೆ ಮಾಡಿದ್ದೀನಿ, ನಾನು ತರಕಾರಿನೇ ಹಾಕಿಲ್ಲ, ಇದು ಹೇಗೆ ಬಂತು ಅಂತ ಹೇಳಿ ಭದ್ರ ಮತ್ತೆ ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಆಗ ವಿದ್ಯೆಗೆ ತುಂಬಾ ನಗು ಬರ್ತಾ ಇರುತ್ತೆ. ಮನಸ್ಸಲ್ಲಿ ನಗು ಬಂದರೂ ಕೂಡ ಎದುರುಗಡೆ ತೋರಿಸ್ಕೊಂಡೆ ತನ್ನಷ್ಟಕ್ಕೆ ತಾನು ಊಟ ತಿಂತಾ ಇರ್ತಾರೆ. ಮನೆಯಲ್ಲಿ ಕಣ್ಮಣಿಗಂತೂ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ, ಯಾಕೆ ಇವರೆಲ್ಲ ಹಿಂಗೆ ಮಾಡ್ತಾ ಇದ್ದಾರೆ, ನನಗಂತೂ ಮದುವೆಗೆ ಇಷ್ಟನೇ ಇಲ್ಲ, ಯಾಕೆ ಇವ್ರು ಇಷ್ಟೆಲ್ಲ ನನಗೆ ಇಷ್ಟು ಪೋಸ್ ಮಾಡ್ತಾ ಇದ್ದಾರೆ, ನಾನು ಏನು ಮಾಡಲಿ, ಇದರಿಂದ ಹೇಗೆ ತಪ್ಪಿಸ್ಕೊಳ್ಳಿ ಅಂತ ಕಣ್ಮಣಿ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಶಿವರಾಮೇಗೌಡರು, ಮೋನ, ನಾಳೆ ನನಗೆ ಕಾಲೇಜ್ನಲ್ಲಿ ಸನ್ಮಾನ ಐತೆ, ನನ್ನನ್ನು ಗೆಸ್ಟಾಗಿ ಕರೆಸವ್ರೆ, ಅದೇನು ಮಾಡ್ತಾರೋ ಗೊತ್ತಿಲ್ಲ, ಬೆಳಿಗ್ಗೆ ಬೇಗನೆ ಹೋಗಬೇಕು ಅಂತ ಮೋನಗೆ ಹೇಳ್ತಾರೆ. ಆಗ ಅಮ್ಮಮ್ಮ ಅಂತೂ ಸಾನೇ ಖುಷಿ ಆಗ್ತಾ ಇದೆ ಕಣ್ಲ, ನೀನು ಹೋಗ್ತಾ ಇರೋದು ನಮ್ಮ ವಿದ್ಯಾ ಕಾಲೇಜಿಗಲ್ವಾ ಅಂತ ಇಲ್ಲಿ ಅಮ್ಮಮ್ಮ ಹೇಳ್ತಾರೆ. ಹ್ಞೂ ಅವ್ವ ಅಂತ ಈ ಕಡೆ ಶಿವರಾಮೇಗೌಡರು ಹೇಳ್ತಾರೆ. ಭಲೆ ಕಣ್ಲ, ಕೊನೆಗೂ ಸೊಸೆ ಕಾಲೇಜಿಗೆ ಹೋಗ್ತಾ ಇದೆಯಾ, ಅಲ್ಲಿ ಎಲ್ಲರೂ ಕೂಡ ನೀನು ನೋಡಿ ಸಾನೇ ಖುಷಿ ಪಡ್ತಾರೆ, ಹಾಗೆ ವಿದ್ಯೆಗೂ ಒಂದು ಸ್ವಲ್ಪ ತುಂಬಾ ಗೌರವ ಸಿಗುತ್ತೆ ಅಂತ ಈ ಕಡೆ ಅಮ್ಮಮ್ಮ ಮಾತಾಡ್ತಾರೆ. ಅವ್ವ ಏನು ಮಾತಾಡ್ತಾ ಇದೆಯಾ, ಈ ವಿಷಯದಲ್ಲಿ ಅವಳನ್ನ ಯಾಕೆ ತರ್ತಾ ಇದೆಯಾ ನೀನು ಅಂತ ಇಲ್ಲಿ ಶಿವರಾಮೇಗೌಡರು ಹೇಳ್ತಾರೆ. ಇದೊಳ್ಳೆ ಕತೆ ಐತಲ್ಲ, ಅವಳು ನಿನ್ನ ಸೊಸೆ ಕಣ್ಲ ಅಂತ ಅಮ್ಮಮ್ಮ ಹೇಳ್ತಾರೆ. ವಿದ್ಯಾನು ಕೂಡ ಕಾಲೇಜಿಗೆ ಬರ್ತಾರೆ. ಆಗ ಜನ್ಯ ಅವರು, ವಿದ್ಯಾ, ಇವತ್ತು ನಿನ್ನ ಮಾವ ಬರ್ತಾ ಇದ್ದಾರಲ್ಲಿ, ಎಲ್ಲ ಮಾಡ್ಕೊಂಡಿದ್ಯಾ ಪ್ರಿಪ್ರೇಷನು ಅಂತ ಕೇಳ್ತಾರೆ. ಹ್ಞೂ ಕಣೆ, ಆದರೂ ಸಾನೇ ಭಯ ಆಗ್ತೈತೆ ಅಂತ ವಿದ್ಯಾ ಹೇಳ್ತಾರೆ. ಇದೊಳ್ಳೆ ಕತೆ ಆಯ್ತಲ್ಲ ವಿದ್ಯಾ, ನೀನು ಯಾಕೆ ಭಯ ಪಡಬೇಕು, ಅಷ್ಟಕ್ಕೂ ನೀನು ಮಾತಾಡಬೇಕಾಗಿದ್ದು ನಿನ್ನ ಮಾವನ ಬಗ್ಗೆ, ನಿನ್ನ ಮಾವ ಕಣೆಯವರು, ಧೈರ್ಯ ನಿನ್ನ ಹತ್ರ ಇರಬೇಕು, ನೀನು ಯಾರಿಗೆ ಯಾಕೆ ಹೆದರ್ಕೋಬೇಕು, ಅಷ್ಟಕ್ಕೂ ನೀನು ತಪ್ಪೇ ಮಾಡಿಲ್ಲ ಅಂದಮೇಲೆ ಯಾಕೆ ಭಯ ಪಡ್ತೀಯ ವಿದ್ಯಾ, ಎಲ್ಲ ಒಳ್ಳೇದಾಗುತ್ತೆ ನೋಡ್ತಾ ಇರು ಅಂತ ಈ ಕಡೆ ಜನ್ಯ ಹೇಳ್ತಾರೆ. ಆಗ ವಿದ್ಯಾ, ಆದರೂ ಜನ್ಯ ನೀನೇನೋ ಧೈರ್ಯ ತುಂಬ್ತಾ ಇದೆಯಾ, ಮುಂದೆ ಏನಾಗುತ್ತೋ ಅಂತ ಸಾನೇ ಭಯ ಆಗ್ತೈತೆ ಅಂತ ವಿದ್ಯಾ ಹೇಳ್ತಾರೆ. ಏನೂ ಆಗೋಕ್ಕಿಲ್ಲ, ಎಲ್ಲ ಒಳ್ಳೇದಾಗುತ್ತೆ ನೋಡ್ತಾ ಇರು ಅಂತ ಜನ್ಯ ಹೇಳ್ತಾರೆ. ಏನೋ ಸಮಾಧಾನ ಮಾಡ್ತಾ ಇದೆಯಾ ಅಂತ ಈ ಕಡೆ ವಿದ್ಯಾ ಸ್ವಲ್ಪ ಸಮಾಧಾನ ಆಗ್ತಾ ಇರ್ತಾರೆ. ಶಿವರಾಮೇಗೌಡರು ಹಾಗೆ ಗೋವಿಂದ ಕಾಲೇಜಿಗೆ ಬರ್ತಾರೆ. ಆಗ ಎಲ್ಲರೂ ಕೂಡ ಇಲ್ಲಿ ಸ್ವಾಗತ ಮಾಡ್ತಾರೆ. ಆಗ ಶಿವರಾಮೇಗೌಡರು ವಿದ್ಯಾನ ನೋಡ್ತಾರೆ. ಅಣ್ಣ, ಈ ವಿದ್ಯಾ ಇದೇ ಕಾಲೇಜಲ್ಲಿ ಓದ್ತಾ ಇರೋದು ಅಂತ ಹೇಳ್ತಾರೆ. ಆಗ ನನಗೆ ಗೊತ್ತು ಕಣ್ಲ, ಬಾರ ಅಂತ ಹೇಳಿ ಶಿವರಾಮೇಗೌಡರು ಸ್ಟೇಜ್ ಮೇಲೆ ಕೂತ್ಕೊತಾರೆ. ಹಾಗೆ ಈ ಕಡೆ ಲೆಕ್ಚರು ಕೂಡ ವಿದ್ಯಾನ ಬರಮಾಡ್ಕೊಳ್ತಾರೆ. ಆಗ ನಿರೂಪಕಿ ಅಂದರೆ ನಿರೂಪಣೆ ಮಾಡಬೇಕು ಅಂತ ಹೇಳಿದಾಗ ಈ ಕಡೆ ವಿದ್ಯಾನ ಮಾತುಗಳನ್ನು ಕೇಳಿ ಗೋವಿಂದ ಮತ್ತು ಈ ಕಡೆ ಶಿವರಾಮೇಗೌಡರು ತುಂಬಾ ಖುಷಿ ಪಡ್ತಾರೆ. ಖಂಡಿತವಾಗ್ಲೂ ಮುಂದೆ ಏನಾಗುತ್ತೆ, ಕೊನೆಗಾದರೂ ವಿದ್ಯಾನ ಮತ್ತು ಭದ್ರನ ಶಿವರಾಮೇಗೌಡರು ಒಂದು ಮಾಡ್ತಾರ, ಈಶ್ವರಿ ಪ್ಲ್ಯಾನ್ ಎಲ್ಲ ಉಲ್ಟಾಗುತ್ತೆ ಅಂತ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೊ ಮಚ್.